ನೋಡ್ರಿ ಎಲ್ಲ ಕಡೆ ಕಾಸು ಗೀಸು ಎಲ್ಲನೂ ಕೇಳಿದೆ. ಎಲ್ಲ ಕಡೆ ಕೇಳಿದ್ರು ಎಲ್ಲೂ ಕಾಸಂತೂ ಸಿಗ್ತಾ ಇಲ್ಲ. ಹುಡ್ಕಿ 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 ಸಾಕಾಗೋಯ್ತು ನನಗಂತೂ. ಅಯ್ಯೋ ಏನು ಮಾಡೋದು ಏನು ಕಪ್ತೀವೋ ನಂಗಂತೂ ಗೊತ್ತಾಯ್ತಿಲ್ಲ. ಈಗ ನಾವು ಪ್ಯಾಟೆಗೆ ಹೋಗ್ಬೇಕು ಅಂದ್ರೂ ಕಾಸು ಬೇಕು. ಪ್ಯಾಟೆಗೆ ಹೋಗ್ಬಿಟ್ಟು ಕೆಲಸ ಮಾಡೋಕ್ಕೂ ಆಗಕ್ಕಿಲ್ಲ, ಏನೂ ಇಲ್ಲ. ಈಗ ಏನು ಮಾಡೋದು ಅಂತ ನಂಗೆ ದೇವ್ರನೆಗೂ ಅರ್ಥನೇ ಆಯ್ತಿಲ್ಲ ನನಗಂತೂ. ಇಂಥದ್ದು ಮಾಡ್ಬೋದು ಅಂದರೆ ಮಾಡ್ಬೋದು, ಅದೇ ಏನು ಮಾಡೋದು ಏನು ಬಿಡೋದು? ದೇವ್ರಿಗೆ ಏನೇ ಅರ್ಥ ಆಗಬೇಕು. ಈಗ ಒಂದು ಕೆಲಸ ಮಾಡಿ, ನೀವು ಮೊದಲಿದ್ರಲ್ಲ ಮನೆ, ಅಲ್ಲಿಗೆ ಹೋಗ್ಬಿಟ್ಟು ನೀವು ಇರ್ರಿ. ನಾನು ಹೆಂಗೋನು ಅಡ್ಜಸ್ಟ್ ಮಾಡ್ಕೊಂಡು ಒಂದು 2 ದಿನ ಅಲ್ಲಿ ಇಲ್ಲಿ ಅಂತ ಓಡಾಡ್ಕೊಂಡು ಇರ್ತೀನಿ. ಈ ಊರು ಬಿಟ್ಬಿಟ್ಟು ತಿರ್ಗಾ ಕಳಿಸು ಹೋಗು ಅಂತ ತಿಳ್ಬಿಟ್ಟು ಕಳಿಸ್ತಾವಳಲ್ಲ ಬಂಗಾರಿ. ಅಯ್ಯೋ ಭಾಳ ಕಷ್ಟ ಆಯ್ತು. ಸುಮ್ ಕಿತ್ತಾಡ್ಕೊಂಡು ಜಗಳಕ್ಕೆ ಬರ್ತಾರೆ. ನನ್ನ ಸಪೋರ್ಟ್ಗೆ ಯಾರೂ ಇಲ್ಲ. ನೋಡು, ನನ್ನ ಲಗೇಜ್ ಇಕ್ಕಿದ್ದೀನಲ್ಲ ನನ್ನ ಫ್ರೆಂಡ್ ಮನೆ ತಾಗಿ, ಅಲ್ಲಿಂದ ಎತ್ಕೊಂಡು ಎಲ್ಲ ಹೋಯ್ತೀನಿ. ನೀವಿಬ್ರು ಹೆಂಗೋನು ಇರ್ರಿ. ರೀ, ನೀವು ಹೋಗ್ಬಿಟ್ರೆ ನಾವೇನು ಬಾಯ್ ಬಿಡ್ಕೊಳ್ಳೋನಿ? ಪರವಾಗಿಲ್ಲ, ನೀವು ಇಲ್ಲಪ್ಪ. ನಾನಂತೂ ಹಂಗೆ ಎಲ್ಲನೂ ಹೋಗೋದಿಲ್ಲ, ನಿಮ್ಮನ್ನು ಕಳ್ಸೋದಿಲ್ಲ. ನಾವು ಹಬ್ಬ ಏನಿಗೆ ತಿರ್ಗಾ ಇರಬೇಕಾಯ್ತದ ಅಷ್ಟೇ ಏನಿಯ. ನಾನಂತೂ ಎಲ್ಲೂ ಹೋಗೋದಿಲ್ಲ, ಈಗಲೇ ಹೇಳಿದ್ದೀನಿ. ನಂಗೆ ಹೋಗೋಕೆ ಇಷ್ಟನೂ ಇಲ್ಲ, ನಾನು ಹೋಗೋದೂ ಇಲ್ಲ. ನೋಡಿ, ನೀವು ಇಲ್ಲೇ ಇರಬೇಕಷ್ಟೇ ಏನಿಯ. ಅದೇನಾಯ್ತದೋ ನಾವೇ ಏನಿಯ ನೋಡೋಣ. ಇದೇ ಊರಾಗ ಏನಿಯ ಮನೆಗಿನ ಎಲ್ಲನ ಇದ್ರೆ ನೋಡೋಗಿ, ಏನೋ ಒಂದು ಆಯ್ತದೆ. ಅಲ್ಲ ಕಣಪ್ಪ, ನೀನು ಇಷ್ಟೊಂದು ಎದ್ರಕತಿ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೆ ಏನೂ ಇರಲಿಲ್ಲ. ನೀನೇನು ಇಷ್ಟೊಂದು ಎದ್ರಕತಿಯಲ್ಲ? ಎದ್ರಕೊಳ್ಳೋಂಥ ಅವಶ್ಯಕತೆ ತಾನೇ ಏನೈತಿ ಹೇಳು? ಒಳ್ಳೆ ಗಡ 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 ನಡಿಕೊಂಡು ಎದ್ರಕತಿಗಲ್ಲ ನೀನು. ನಿನಗೇನು ಅಧಿಕಾರ ಇಲ್ವೇ ನಮ್ಮ ಮನೆನಾಗೆ? ನಿಂಗೆ ಎಷ್ಟು ಅಧಿಕಾರ ಐತಾ ಮನೆನಾಗೆ? ಆದರೆ ಎದ್ರಕೊಳ್ಳೋಂಥದ್ದು ಏನೈತೆ ನಿನಗೆ? ಗಡ 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 ಅಂತ ಹೇಳ್ಬಿಟ್ಟು ಎದ್ರಕ ಕೊಡ್ದು ನೀನು ಇದ್ಬಿಟ್ಟು ಸಾಧಿಸಿ ತೋರಿಸ್ಬೇಕು. ಹೋಗ್ಬಿಟ್ಟು ಏನೇ ಹಿಂಗಂತಿ ಅಂತ ಹೇಳ್ಬಿಟ್ಟು ಕೇಳಬೇಕು. ಆದ್ಬಿಟ್ಬಿಟ್ಟು ಸುಮ್ಮನೆ ಎದ್ರಕೊಳ್ಳೋದು ಏನೋ ನೀವಂತೂ. ಅಯ್ಯೋ ಮಕ್ಳು ಮರಿ ಎಲ್ಲನೂ ಅವಳ ಪರ, ನೀವು ಅವ್ರಿ ನನ್ನ ಪರ ಯಾರೂ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಎತ್ತೆ ಆಗೋಗ್ಬಿಟ್ಟೈತೆ ಅಷ್ಟೇ ಏನಿ ನನಗೆ. ಅವಳಿಗೆ ನೋಡು, ಮಕ್ಕಳು ನನ್ನ ಮಕ್ಕಳು ಇವಾಗ ಅವಳ ಪರ ನೀನು ಎಲ್ಲ ಹಿಂಗೆ ಮಾಡ್ಬಿಟ್ಟವನಲ್ಲ ನಮ್ಮ ಅಪ್ಪ ಅಂತ ಹೇಳ್ಬಿಟ್ಟು. ಇನ್ನು ಇಂಥ ಟೈಮಾಗ ನಾನು ಇನ್ನು ಏನು ಮಾಡೋಕ್ಕಾಯ್ತದೆ ನೀನೇ ಹೇಳು. ನೋಡೋಣ ಇರ್ರಿ, ಏನೋ ಒಂದು ಆಯ್ತದೆ. ಹೋಗಿ ನನ್ನ ಫ್ರೆಂಡ್ ಅವನಲ್ಲ ಅವನ ತಗೇನಿ ಮನೆಗೇನೆ ಸಿಗ್ತದೇನೋ ಕೇಳ್ಕೊಂಬಿಟ್ಟು ಬರ್ತೀನಿ ರೀ. ಫಸ್ಟ್ ಕೆಲಸ ಮಾಡಿ, ನಾವು ಈ ಊರು ಬಿಟ್ಟು ಹೋಗೋದು ಬೇಡ. ನಮ್ಗೆ ಏನು ಬರ್ತದೆಲ್ಲ ಇಸ್ಕೊಂಡು ನಾವು ಇಲ್ಲೇನೇ ಇರೋನಿ. ನೋಡಿ, ನಮ್ಮ ಜೊತೆನೇ ಇರ್ರಿ, ನೀವೇನಾಗಕ್ಕಿಲ್ಲ. ಅವ್ರನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ಸರಿ ಸರಿ ಆಯಿತು ಬಿಡು, ಹಂಗೆ ಏನಿಯ ಮಾಡೋಣ. ಇನ್ನೊಂದ್ಕಿತ ಏನಾನ ವಿಚಾರಿಸ್ಕೊಂಬಿಟ್ಟು ಬರ್ತೀನಿ ಯಾರನ್ನ. ಇರ್ರಿ, ಅಲ್ಲೇ ದೇವಸ್ಥಾನದಾಗೆಲ್ಲ ಕುಂತಿರ್ರಿ. ಇಲ್ಲ ಮನೆ ಐತಲ್ಲಿ ನಿಮ್ಮ ಮನೆಗೆ ಹೋಗಿ ಕುಂತಿರ್ರಿ ಸುಮ್ಕೆ ಏನಿಯ. ಏನೋ ಒಂದು ಆಯ್ತದೆ, ನಾನು ಬರ್ತೀನಿ. ಅಮ್ಮವರ ಗಂಡ ಕಣಮು ಸಕ್ಕತ್ ಎದ್ರಕತ್ತಾನೆ. ಮನೆಗೆ ಬಂದ್ಬಿಟ್ಟು ಸುಮ್ಮನೆ ಸುಳ್ಳು ಹೇಳ್ತಿದ್ದ ಅನಿಸ್ತದೆ ನಮ್ಮಪ್ಪ. ಎಲ್ಲ ನನ್ನ ಅಂದೆ ಗೊತ್ತು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನೋಡ್ದ ಎಂಟಿ ಏನಂದ್ರೆ ಅದಕ್ಕೆ ಎದ್ರಕೊಂಡು ಹೆಂಗೆ ಓಡ್ ಬಂದವನಿ ಅಂತ ಹೇಳ್ಬಿಟ್ಟು. ಅಮ್ಮ, ಯಾವುದು ಪ್ರಯೋಜನ ಏನೇ ಇಲ್ಲ. ಸುಮ್ಕೆನೆನಿಯ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ? ಏನು ಮಾಡೋಕ್ಕಾಯ್ತದೋ? ನಾವಂತೂ ಯಾಕನ ನೆಮ್ಕೊಂಡು ಇನ್ನೊಂದು ಮದುವೆ ಮಾಡ್ಕೊಂಡು ಅಂತ ಅನ್ನಿಸ್ತೈತೆ ನನಗಂತೂ. ಸುಮ್ಕೆ ಇದ್ದಿದ್ರೆ ಆಗೋದಪ್ಪ, ನಾನು ಗೊತ್ತಿದ್ದು. ಸುಮ್ಮನೆ ನಿಮ್ಮ ಅಪ್ಪನೇ ಸುಳ್ಳು ಹೇಳ್ಬಿಟ್ಟು ನನಗೇನೂ ಆಗಿಲ್ಲ ಅಂತ ಫಸ್ಟು. ಆಮೇಲೆ ನನಗೆ ಟೆನ್ಷನ್ ಇತ್ತು, ಅವಳ ಜೊತೆ ನೆಮ್ಮದಿರಲಿಲ್ಲ, ಹಂಗೆ ಹಿಂಗೆ ಅಂತ ತಿರುಗಿ ಹೇಳ್ತಾನೆ. ನಮ್ಮ ತಗೆಲ್ಲ ಇರೋದೆಲ್ಲ ಹಿಂಗೆ ಹೇಳ್ಬಿಟ್ಟು ಏನು ಮಾಡಬೇಕು ಮಗಳೇ? ಈಗಂತೂ ಅವಳೇ ನಮ್ಗೆ 10 ರೂಪಾಯಿ ಕೊಡಂಗೆ ಕಾಣೆ. ನನಗಂತೂ ಅನ್ನಿಸ್ತದೆ ಅವಳೇನು 10 ರೂಪಾಯಿ ಕೊಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಜೀವನ ಹಿಂಗೆ ಇರ್ತದೋ ಏನೋ. ಅಮ್ಮ, ಶತ್ರುವಿನ ಶತ್ರು ಮಿತ್ರ, ಸರಿನಾ? ನಮ್ಮ ಶತ್ರು ಆ ಬಂಗಾರಮ್ಮನೇನಿಯ. ಪೊದ್ದು ಶತ್ರುನೂ ಬಂಗಾರಮ್ಮನೇನಿಯ. ಇಬ್ರಿಗೂ ಒಬ್ಬರೇ ಶತ್ರು ಅಂದರೆ ಆ ಪೊದ್ದು ಹತ್ರ ಹೋಗ್ಬಿಟ್ಟು ನಾವೇನೇ ಯಾಕೆ ಸಹಾಯ ಕೇಳಬಾರ್ದು? ಊರಾಗಿರೋರಿಗೆಲ್ಲ ಐಡಿಯಾ ಕೊಡ್ತಾಳಂತೆ. ನಮಗೂ ಏನಾರ ಒಂಚೂರು ಐಡಿಯಾ ಪೈಡಿಯಾ ಕೊಟ್ಟರು ಕೊಡ್ಬೋದೇನೋ. ಸಹಾಯ ಕೇಳೋಣ ಫಸ್ಟು. ಬಂದ್ಬಿಟ್ಟು ನೀನೇನೇ ಮಾತಾಡ್ಬಿಟ್ಟು ಒಂಚೂರು ಸಹಾಯ ಮಾಡು ಅಂತ ಹೇಳ್ಬಿಟ್ಟು. ಅವಳು ಮಾಡ್ತೀನಿ ಅಂತಂದರೆ ಸರಿ, ಇಲ್ಲ ಅಂದರೆ ಸರಿ, ಏನಾರ ಒಂದು ಸಜೆಷನ್ನು ಆ ಥರ ಏನಾರ ಒಂದು ಕೊಡ್ರಿ ಅಂತೇಳ್ಬಿಟ್ಟು ಕೇಳೋಣ. ಒಂದು ಸಜೆಷನ್ನು ಅಂತೇಳ್ಬಿಟ್ಟು ಆಮೇಲೆ ಏನಾಯ್ತದೋ ನೋಡಿದ್ರೆ ಆಯಿತು. ಅವಳು ನಮಗೆ ಮಾಡ್ತಾಳೆ ಸಹಾಯ ಅಂತೇಳ್ಬಿಟ್ಟು. ಏನು ಗ್ಯಾರಂಟಿ? ಮಾಡ್ತಾಳೆ ಕಣಮ್ಮ, ಕೇಳೋಣ ಬಾ. ಅವಳನ್ನ ಕಂಡ್ರೆ ಬಂಗಾರಿನ ಕಂಡ್ರೆ ಆಗಕ್ಕಿಲ್ವಲ್ಲ, ಅದಕ್ಕೆ ಏನಾರ ಒಂದು ಮಾಡೇ ಮಾಡ್ತಾರೆ. ಹಂಗೆ ಸರಿ ಸರಿ ಆಯಿತು. ಮತ್ತು ಹಂಗೇನೇ ಆಯಿತು. ಸರಿ ಬಾ, ಹೋಗೋನ್ಕಿತ ಕೇಳೋಣ. ಯಪ್ಪ, ಈ ಮನೆಗೆ ಬಂದಾಗ ನಾವು ಮನೆ ತಾಗ ಏನೇನು ಇರಲಿಲ್ಲ, ಒಂಚೂರು ಚೆನ್ನಾಗಿರಲಿಲ್ಲ ಏನೇನು. ಇವಾಗ ಸದ್ಯ ಹೆಂಗೊನ್ನುವೆ 1-2 ಹೂವಿನ ಗಿಡಗಳು ಅವು ಇವು ಹಾಕೊಂಡಿದ್ದು ಕತ್ತೆ ಹೆಂಗೋ ಹೂವನಾರನೂ ಕಿತ್ಕೊಬೋದು, ಪೂಜೆ ಗೀಜೆಗೆ ಅದ್ರೂ ಆಯ್ತದೆ. ಬಂದಾಗ ಹೆಂಗಿತ್ತು ಮನೆ? ಹಳೇ ಬಿದ್ದೋಗ ಮನೆ ಇದ್ದಂಗೆ ಇತ್ತು. ನಾನು ನೋಡು ಹೆಂಗೆ ರೆಡಿ ಮಾಡ್ಕೊಂಡಿದ್ದೀನಿ ಮನೆ ಅಂತ ಹೇಳ್ಬಿಟ್ಟು. ಮನೆಯ ರೆಡಿ ಮಾಡ್ಕೊಳ್ಳೋದೆಲ್ಲ ನಮ್ಮ ಮೇಲೆ ಇರ್ತದೆ, ನಾವು ಹೆಂಗೆ ರೆಡಿ ಮಾಡ್ಕೊಳತ್ತೀವಿ ಅನ್ನೋದ್ರ ಮೇಲೆ ಮುಖ್ಯ ಆಗಿರ್ತದೆ ಅಷ್ಟೇನೇನಿಯ. ಹೂವುಗಳು ಗಿಡದಾಗೆ ಇರಲಿ ಬಿಡು. ಈಗೇನಕ್ಕೆ ಪೂಜೆ ಮಾಡ್ಬೇಕಾದ್ರೆ ಕಿತ್ಕೊಳ್ಳೋಣ. ಫ್ರಿಡ್ಜ್ಗೆ ಇಕ್ಕಿದ್ರೆ ಸುಮ್ಮನೆ ಪ್ರೆಸ್ಸೇ ಇರಲ್ಲ. ಪ್ರೆಸ್ಸೇನೇನಿಯ, ಪ್ರೆಸ್ ಆಗಿರ್ಬೇಕು ನನಗಂತೂ. ಲೇ ಪೊದ್ದಿ, ದನನ ಹೊಡೆದ್ಬಿಟ್ಟು ಬಂದೇನು ಹೊಲ್ತಕ್ಕೆ? ಹೂನತ್ತೆ, ಆವಾಗೇನಿ ಎಲ್ಲ ಹೊಡೆದ್ಬಿಟ್ಟು ಬಂದು ಮನೆ ಕ್ಯಾಮೆ ಮಾಡ್ಬಿಟ್ಟಿಲ್ಲಿ ಸುಮ್ಮನೆ ಹೂವಿನ ಗಿಡ ನೋಡ್ತಾ ಇರೋದು ಅಷ್ಟೇನೇನಿಯ. ನೋಡಿ, ನಾನು ಕಷ್ಟಪಟ್ಬಿಟ್ಟು ಹೂವಿನ ಗಿಡ ಬೆಳೆಸಿದ್ದಕ್ಕೆ ಎಂಥ ಸಂದಾಗ ಬೆಳ್ಕೊಂಡೈತೆ. ಓಹೋ, ಇವಳು ಅವರೇ ಮಾಡ್ಬಿಟ್ಟು. ನಾವೇನು ಮಾಡೇ ಇಲ್ಲ. ಇವಳು ಹಬ್ಳೇನಿಯ ಮಾಡ್ಬಿಟ್ಟೆ ಅನ್ನಂಗೆ ಹೇಳ್ಬಿಡ್ತಾಳೆ. ಇವಳಂತೂ ಅವರೇ ಮಾಡ್ಬಿಟ್ಟೆ ಅನ್ನಂಗೆ. ಸುಮ್ ಕೂತ್ಕ. ಅಲ್ಲ, ಗಿಡಗಳು ತಂದೋಳು ನಾನು, ಗೊಬ್ಬರ ಹಾಕ್ದೋಳು ನಾನು, ಉಣ್ದೋಳು ನಾನು, ಎಲ್ಲ ಮಾಡ್ದೋಳು ನಾನು. ಈಗ ನನ್ನ ಮೇಲೆ ನೀನೇನು ಮಾಡಿದೆ ಅಂತ ಹೇಳ್ತೀರಾ ಅತ್ತೆ? ಪರವಾಗಿಲ್ವೇ? ನೀವೂನುವೆ
ನಾನು ಸ್ಕ್ಯಾಮೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂತಿದ್ದೀನಿ ಮನೇನ ಚೆನ್ನಾಗಿ ಇಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಯವ್ವ ಬುಡೆ ನಿಂತಾಗ ಯಾರೇ ವಾದ ಮಾಡೋರು ನಿಂತಾಗೆ ನೀನೇ ಹೊರೆ ಮಾಡಿದ್ಯಾ ಬುಡವ. ನೀನು ಇಲ್ಲ ಅಂದ್ರೆ ಮನೆ ನಡೀತದ. ಅದೇನು ಅಂತಾರಲ್ಲ ಅಜ್ಜಿ ಕೊಳಿಕ್ ಹೋಗಿ ಕೂಗ್ಲಿಲ್ಲ ಅಂತಂದ್ರೆ ಬೆಳಕಾಯ್ತದ ಅಂತ. ಅದಕ್ಕೆ ನನ್ನ ಮನೆ ಬಿಟ್ಟು ಹೋದಾಗ ಬಾಪದ್ದಿ 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 ಅಂತ ಹೇಳ್ಬಿಟ್ಟು ಬಾಯ್ ಬಡ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ ನೀವು. ಅದಕ್ಕೆ ಲೇ ಪೊದ್ದಿ ಆಗಿದಾಯ್ತು ಬಾರೆ ಬಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದ್ರಿ. ಮತ್ತೆ ಈ ಪೊದ್ದಿ ಇಲ್ಲ ಅಂತಂದ್ರೆ ಯಾಕೇನು ನಡೀತದೆ ಅನ್ನೋದಾದ್ರೆ ನೀವು ನಿಮ್ಮ ಮಗನೇನಿಯ ಮಾಡ್ಕೊಳ್ಳಿ. ಬೇಡ ಅಂತಂದ್ರೆ ಯಾರು ಹೇಳಿ ನೀವೇನೇನಿಯ. ಯವ್ವ 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 ಮಾತು ಕೊಡು ಅಂದ್ರೆ ಈ ಸುದ್ದ ಕೊಟ್ಟಳು. ಓಹೋ ನೀವೇನ್ ಮಾತು ಕೊಡೋದೇನೇನಿಯ ಇಲ್ಲ. ಪದ್ದು ಇವ್ರು ಯಾಕೆ ಇಲ್ಲಿಗೆ ಬಂದವ್ರೆ? ನಮ್ಮ ಮಾವನ್ ಚಿಕ್ಕಿ ಅಂತಿ ಅಲ್ವಾ? ಹೇಳಿ ಏನಾಗ್ಬೇಕಿತ್ತು? ಓ ನೀವೇ ಅದೇ ಅಲ್ಲಿ ನಮ್ಮ ಮನೆ ಪಕ್ಕ ಇದ್ರಲ್ಲ ನೀವು ತಾನೇ. ಏನು ಇಲ್ಲಿ ಗಂಟು ಹುಡುಕಬಿಟ್ಟು ಬಂದಿದ್ದೀರಾ ನೋಡಿ. ನೀವು ಏನನ್ನ ಸಕ್ಕರೆ ಬೇಕು ಉಪ್ಪು ಬೇಕು ನೀರು ಬೇಕು ಅಂತ ಕೇಳಕ್ಕೆ ಬಂದಿದ್ರಿ. ಜೋರಣೆ ನಮ್ಮ ಮನೆಗೆ ಏನೂ ಇಲ್ಲ. ನಮ್ಮ ಮನೆಗೆ ನೀನು ಏನು ಇಲ್ದಿದ್ದಂಗಿದೀವಿ ನಾವು. ನೀನೆಲ್ಲ ಬಟ್ಟೆ ಹಿಡ್ಕೊಂಡು ಬಂದ್ಬಿಡ್ತೀರಾ ಕೇಳಕ್ಕೆ ಅಂತ. ಅಜ್ಜಿ ನಾವೇನು ಸಕ್ಕರೆ ಕಾಪಿ ಪುಡಿ ಕೇಳೋರಲ್ಲ ನಾವು. ಸುಮ್ಕಿರು ಪೊದ್ದು, ನಿನ್ನಿಂದ ಸಹಾಯ ಆಗ್ಬೇಕು ನನಗೆ. ಇವಳಿಗೆ ಇನ್ನೇನು ಮಾಡೋಕ್ಕೆ ಆಮೆ ಊರನ್ನೆಲ್ಲ ಉದ್ಧಾರ ಮಾಡೋದು, ಊರಾಗಿರೋರಿಗೆಲ್ಲ ಸಹಾಯ ಮಾಡೋದು ಇದೇ ತಾನೇ ಕೆಲಸ. ಇನ್ನೇನು ಕೆಲಸ ಹೇಳಿ ಇವಳಿಗೆ ಮಾಡೋಕ್ಕೆ ಕೆಲಸ ಇಲ್ದಿದ್ದಂಗೆ. ಯವ್ವ ನನ್ನ ಕೈಲಿ ಏನು ಸಹಾಯ ಮಾಡೋಕ್ಕಾಯ್ತದೆ? ಸರಿ ಬಂದಿದ್ದು ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಹೇಳಿ. ಅದೇ ಪೊದ್ದು ನಿಮ್ಮ ಚಿಕ್ಕ ಮಾವನ್ನ 2ನೇ ಹೆಂಡ್ತಿ ನಾನೇ ನೆನೆಯ. ಯವ್ವ ನನ್ನ ಮಗ ಇನ್ನೊಂದು ಮದುವೆ ಮಾಡ್ಕೊಬಿಟ್ನೆ. ಯವ್ವ ನನ್ನ ಮೈದ. ನಾನೇ 2ನೇ ಹೆಂಡ್ತಿ. ಗೊತ್ತು ಬಿಡಿ ಗೊತ್ತು ಎಲ್ಲ ಗೊತ್ತು. ಮುಂದಕ್ಕೆ ಹೇಳಿ. ಯವ್ವ ಮನೆಯಾಳಿ ಎಲ್ಲ ತಿಳ್ಕೊಂಡಿದ್ದೀಗೇನೆ ನೀನು. ಅತ್ತೆ ಈ ಪೊದ್ದಿನ ಏನು ಅಂತ ಅನ್ಕೊಂಡಿದ್ದೀರಾ? ಎಲ್ಲ ತಿಳ್ಕೊಂಡು ಜೋಬಾಗಿ ಮಾಡಿಕೊಂಡಿರ್ತೀನಿ ಸುಮ್ಕಿರಿ. ಯವ್ವ ನಿನ್ಗೇನೆ ಬಂದಿತ್ತು ಅವನನ್ನು 2ನೇ ಮದುವೆ ಮಾಡ್ಕೊಳಕ್ಕೆ. ನಿಂಗೆ ನೀ ಪ್ರಪಂಚದಾಗೇನಿ ಯಾವ ಗಂಡಸು ಸಿಗ್ಲಿಲ್ವೇ? ಅವನನ್ನು 2ನೇ ಮದುವೆ ಮಾಡ್ಕೋಬೇಕಿತ್ತೆ. ಯವ್ವ ಅದೇನು ಒಂದೊಂದು ಹೆಂಡ್ತಿಗಳ್ನೇ ಸಾಕೋದೀಗಿನ ಇದ್ರ ಕಷ್ಟ. ಅದು ಹೆಂಗೆ ಮಾಡ್ಕೋತಾರೋ ಏನೋ 2 ಮದುವೆಗಳ್ನ ಎಲ್ಲನೂ. ಅಯ್ಯೋ ಶಿವನೇ ಭಗವಂತ. ನೋಡಿ ನನಗೂ ಆ ಬಂಗಾರಿಗೂ ಬರಕ್ಕಿಲ್ಲ ಅಂತಂದಮೇಲೆ ನಾನು ಸಹಾಯ ಮಾಡೋದು ಅದು ಮಾಡೋದು ಇದು ಮಾಡೋದು ಅದೆಲ್ಲ ನಂಗೆ ಒಸಿನೂ ಇಷ್ಟ ಇಲ್ಲ ನನಗೆ. ಸಹಾಯ ಮಾಡೋಕ್ಕೆ ಬಿಡೋಕ್ಕೆ ನಂಗೊಂದು ಚೂರು ಲೈಕ್ ಹಾಕಿಲ್ಲ ನನಗೆ. ನೋಡಿ ನಿಮ್ಮ ಪಾಡು ನೀವು ಹೋಗಿ, ನನ್ನ ಕೈಲಿ ಯಾವ ಸಹಾಯನೂ ಮಾಡೋಕ್ಕಾಗಕ್ಕಿಲ್ಲ. ನಂದೇ ಅವ್ರ ದೂರ ಬಾಗ್ಲಾಗಿರ್ತದೆ. ನಾನೇನು ಏನು ಅಂತ ಹೇಳ್ಬಿಟ್ಟು ಸಹಾಯ ಮಾಡ್ಕೊಂಡು ಕುಂತ್ಕೊಳ್ಳಿ? ನನಗಂತೂ ಬೇಜಾನ್ ಕ್ಯಾಮೆ ಐತೆ. ದಯವಿಟ್ಟು ಸಹಾಯ ಗಿಹಾಯ ಅಂತ ಕೇಳ್ಕೊಂಡು ಬರಬೇಡ್ರಿ. ನನ್ನ ಕೈಲಿ ಮಾಡೋಕ್ಕೂ ಆಗಕ್ಕಿಲ್ಲ ಅಷ್ಟೇ ನೆನೆಯ. ಹಂಗೆ ಒಂದ್ಬೇಡಪ್ಪದು ಇವಾಗ ಹೋಗಿದ್ದೆ. ನನಗೂ ಈ ಮನೆಯಾಗ ಒಕ್ಕೈತಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋಗಿದ್ದಕ್ಕೆ ಅವರು ಇಲ್ಲ ಈ ಮನೆ ಬಿಟ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಂದರೆ ಅವ್ರ ಯಜಮಾನ್ರು ನನ್ನ ಇಬ್ಬರು ಸೇರ್ಬಿಟ್ಟು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರು. ಏನು ಗಂಡನ ಈಚೆ ಕಡೆಗೆ ಹಾಕ್ಬಿಟ್ಲ ಬಂಗಾರಿ? ಹ್ಞೂ ಅಕ್ಕ. ಈಚೆ ಕಡೆಗೆ ಹಾಕ್ಬಿಟ್ಲು ನಮ್ಮನ್ನು ಅವ್ರನ್ನೂ ಸೇರ್ಬಿಟ್ಟು. ನಾವೆಲ್ಲೋ ಏನೋ ಅವ್ರನ್ನ ಇರಿಸ್ಕೊತಾರೆ ನಮ್ಮನ್ನು ಕಳಿಸ್ತಾರೆ ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಹಿಂಗೆಲ್ಲ ಎಡ್ಬಾಟ್ ಮಾಡ್ಬಿಟ್ಟು ನಮ್ಮನ್ನು ಸೇರ್ಬಿಟ್ಟು ಈಚೆ ಕಡೆಗೆ ಹಾಕ್ಬಿಟ್ಲು. ಇನ್ನೇನು ಮಾಡೋಕ್ಕಾಯ್ತದೆ ಅಂತ ಹೇಳ್ಬಿಟ್ಟು ನಾನು ಆತಾಗೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದಿದ್ದೀವಿ. ಆದರೆ ನಮ್ಗೆ ಇವಾಗ ಉಳ್ಕೊಳಕ್ಕೆ ಮನೆ ಇಲ್ಲ. 10 ರೂಪಾಯಿ ಕಾಸು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ. ನಮ್ಮನ್ನು ಹಿಂಗೆ ಕಳಿಸ್ಬಿಟ್ರೆ ಈಗ ನಾವು ಹೆಂಗೆ ಜೀವನ ಮಾಡಬೇಕು ಏನು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನೀವು ನಿಮ್ಗೆ ಹೆಂಗಿದ್ರು ಆಗಲ್ವಲ್ಲ, ಒಂಚೂರನ್ನ ನೀವು ಸಹಾಯ ಮಾಡ್ತೀರಾ ಅಂತ ನಿಮ್ಮ ತಾಕ ಬಂದಿದ್ದು. ದಯವಿಟ್ಟು ಇಲ್ಲ ಅಂತ ಅಂದೇಳ್ರಿ, ಒಂಚೂರು ಸಹಾಯ ಮಾಡಿ ನಮಗೆ. ನೋಡಿ ನಾವಂತೂ ಸಹಾಯ ಮಾಡೋಕ್ಕಾಗಿಲ್ಲ. ಈಗ ತಾನೇ ನೀವು ಬೇರೆ ಮನೆ ಮಾಡ್ಕೊಂಡಾಗ ನೆಮ್ಮದಿಯಾಗಿ ಬಂದ್ಬಿಟ್ಟು ಎಲ್ಲೋ ಒಂತಾಗ ಬಿದ್ದಿದ್ದೀವಿ. ಸಾಕು ಸವಾಸ ಅನ್ನಂಗೆ. ಇನ್ನು ಅದಕ್ಕೂ ಮೀರ್ಬಿಟ್ಟು ಇನ್ನೊಂದು ಏನೋ ಮಾಡ್ಕೊಂಡು ನಾವು ಎಡವಟ್ಟು ಮಾಡ್ಕೊಳಕ್ಕೆ ನಮಗಂತೂ ಇಷ್ಟ ಇಲ್ಲ ನಮಗೆ. ನೋಡಿ ಸುಮ್ಕೆ ನೀವು ಹೋಗೋದು ಕಲೀರಿ ನೀವು ಇಲ್ಲಿಂದ. ನಾವು ಯಾವ ಸಹಾಯನೂ ಮಾಡೋಕ್ಕಾಗಕ್ಕಿಲ್ಲ. ನನ್ನ ಸೊಸೆನೂ ಅಷ್ಟೇ ಯಾವ ಸಹಾಯನೂ ಮಾಡೋದಿಲ್ಲ. ಪ್ಲೀಸ್ ಹಂಗೆ ಅನ್ಬೇಡಿ. ಏನಾರ ಹೊಸಿ ನೋಡ್ಬೋದು. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ನೋಡಿ ನನ್ನಿಂದ ಸಹಾಯ ಗಿಹಾಯ ಎಲ್ಲ ಮಾಡೋಕ್ಕಾಗಕ್ಕಿಲ್ಲ. ನನಗೆ ಎಮ್ಮನ್ಕಂಡ್ರೆ ಆಗ್ದಂಗಿರ್ಬೋದು. ನಮ್ಗೆ ಅವ್ರಿಗೂ ಇವಾಗ ಬಿಟ್ಬಿಟ್ಟಿದ್ದೀವಿ. ನಮ್ಮ ಪಾಡು ನಾವು ಅವ್ರ ಪಾಡ್ಗೆ ಅವ್ರು ಅನ್ನಂಗೆ ಅವರೇ. ಈಗ ಫ್ಯಾಮಿಲಿ ಮ್ಯಾಟ್ರುಗಳಿಗೆಲ್ಲ ಈ ಪೊದ್ದಿ ತಲೆ ಹಾಕಕ್ಕಿಲ್ಲ. ಫ್ಯಾಮಿಲಿ ಮ್ಯಾಟ್ರ್ ಬಿಟ್ಟು ಅನ್ಯಾಯ ಆಯ್ತೈತೆ ಅಂದರೆ ನಾನು ಬೇಕಾದ್ರೆ ಬಂದ್ಬಿಡ್ತೀನಿ. ನಿಮ್ಗೆ ಯಾವ ಅನ್ಯಾಯ ಆಯ್ತೈತೆ? ನಿಮ್ಗೆ ಏನು ಅನ್ಯಾಯ ಆಯ್ತೈತಿ ಹೇಳಿ? ನೀವೇ 2ನೇ ಮದುವೆ ಮಾಡ್ಕೊಂಡು ತೆಪ್ತಾನೆ. ನನಗೆ ಮದುವೆ ಮಾಡ್ಕೊಂಡವ್ ನನ್ನ ಗಂಡ ಅಂತ ಗೊತ್ತೇನೇ ಇರಲಿಲ್ಲ ಕಣ್ಪದ್ದಿ. ಗೊತ್ತಿದ್ರೆ ನಾನು ಯಾಕೆ ಮದುವೆ ಮಾಡ್ಕೊತಾ ಇದ್ದೆ? ನನಗಂತೂ ಮದುವೆ ವಿಷಯ ಗೊತ್ತೇ ಇರಲಿಲ್ಲ. ನನಗಂತೂ ಹಿಂಗೆ ಮದುವೆ ಮಾಡ್ಕೊಂಡವ್ರೆ ನನ್ನ ಹತ್ರ ಎಲ್ಲ ಫಸ್ಟೆಲ್ಲ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡ. ಆಮೇಲೆ ನಿಧಾನ ಗೊತ್ತಾಯಿತು. ಅವಾಗ ಕೇಳಿದ್ರೆ ನನಗೆ ಇಷ್ಟ ಇರಲಿಲ್ಲ. ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ದ. ನಾನು ಸರಿ ಬಿಡು ಅಂತ ಹೇಳ್ಬಿಟ್ಟು ಅದು ಸುಮ್ಮನಾದೆ. ನೋಡಿ ಒಂದು ಕೆಲಸ ಮಾಡಿ, ಇದೆಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ. ನಮ್ಮೂರು ಪಟಲಪ್ಪನ ತಕ್ಕ ಹೋಗ್ಬಿಟ್ಟು ಪಟಲಪ್ಪನ ಹತ್ರ ಪಂಚಾಯತಿ ಕಲಾಕ್ಸಕ್ಕೆ ಅಂತ ಹೇಳ್ಬಿಟ್ಟು ಕೇಳಿ ಪಂಚಾಯತಿ ಕಲಾಕ್ಸಿದ್ರೆ ಅವಾಗ ಪಂಚಾಯತಿನಾಗ ಏನಾರ ತೀರ್ಮಾನ ಕೊಡ್ತಾರೆ. ಅದು ಬಿಟ್ಟು ನೀವು ಇನ್ನೇನು ಮಾಡೋಕ್ಕಾಗಿಲ್ಲ. ನಿಮ್ಮ ಪಂಚಾಯತಿನ ನೀಯ ಗೊತ್ತಿ, ಈಗ ಪಂಚಾಯತಿನ ನೀಯ ಗೊತ್ತಿ. ಇದು ಬಿಟ್ಟು ನನ್ನ ಕೈಲಿ ಏನು ಸಹಾಯ ಮಾಡೋಕ್ಕಾಗಿಲ್ಲ. ನಮಗೂ ಅವ್ರ ಮನೆಯವ್ರಿಗೂ ಆಗಿ ಬರಲ್ಲ ಅಂತಂದಮೇಲೆ ನಾವು ಏನಕ್ಕೆ ಮಾಡೋಣ ಹೇಳು ಎಲ್ಲನೂ.
ಊನಮ್ಮ ಅವಳು ಮೊದ್ಲೇನಿಯ ಬಂಗಾರಮ್ಮ ಬಲ್ ಬಜಾರಿ ಆಮೇಕಿಂದ ನಮ್ಮ ಮುದ್ದಕ್ಕೂ ಬಂದ್ಬಿಡ್ತಾಳೆ ಇಷ್ಟುದ್ದ ಬಂದ್ಬಿಡ್ತಾಳೆ ನಮ್ಮ ಮುದ್ದಕ್ಕೂ ಅಂತಳು ಇಂಥವ್ರು ನೀವು ಅಂಥ ಜನ ಇಂಥ ಜನ ಅಂತ ಹೇಳ್ಬಿಟ್ಟು ನಮಗೆಲ್ಲ ಅನ್ನಿಸ್ಕೊಳ್ಳೋಂಥದ್ದು ಏನೋ ಐತೆ ನಮ್ಗೆ ಅನ್ನಿಸ್ಕೊಂಡು ಮಾಡಿಸ್ಕೊಂಡು ಇದು ಮಾಡೋ ಅಂಥದ್ದು ಇಲ್ಲ 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 ನಿಮ್ಮ ಪಾಡಿಗೆ ನೀವು ಹೋಗಿ ಅದೇನೋ ಪಂಚಾಯತಿ ಕಲಾಕಂಡು ನ್ಯಾಯ ತೀರ್ಮಾನ ಮಾಡ್ಕೊಳ್ಳಿ ನಾವು ನನ್ನ ಸೊಸೆ ಇಬ್ಬರು ಏನು ಬರೋಕ್ಕಿಲ್ಲ ಇಂಥ ಇಸ್ಸಿಗಳಿಗೆಲ್ಲ ಮದ್ವೆಗೆ ಬರೋಕ್ಕಾಯ್ತದ ನಾವಂತೂ ಬರೋಕ್ಕಿಲ್ಲ ಅಮ್ಮ ಬಾಮ ಪಡಲಪ್ಪಂತಕ್ಕೆ ಹೋಗ್ಬಿಟ್ಟು ಅವ್ರ ತಗೇನೆ ಪಂಚಾಯತಿ ಕಲಾಕ್ಸನ್ ಬಾಮ ಈಗ ನಮಗೂ ಅನ್ಯಾಯ ಆಗಿಲ್ವೇ ಅನ್ಯಾಯ ಆಗೈತಿ ಅಂತ ಅಂದಮೇಲೆ ಏನೋ ಒಂದು ಮಾಡಬೇಕು ತಾನೇ ಬಾ ಹೋಗ್ಬಿಟ್ಟು ಅದೇ ಸರಿ ನೀನು ಇವ್ರು ಹೇಳಿದ್ದೇನೆ ನೀ ಹೋಗನ್ ಬಾ ಹೋಗಿ ಏನೋ ಒಂದು ಮಾಡೋದು ಕಲೀರಿ ನಾನು ನನ್ನ ಸೊಸೆ ನಾನು ಕಳ್ಸೋದು ಇಲ್ಲ ನಾವು ಬರೋದು ಇಲ್ಲ ಅಂತ ಬಿಸಿಗಳಿಗೆಲ್ಲನೂ ನಿಮ್ಮ ಪಾಡೋಗಿ ನೀವು ಹೋಗಿ ಇನ್ನೇನು ಮಗಳೇ ಪಟಲಪ್ಪಂತ ಹೋದ್ರೆ ನ್ಯಾಯ ಸಿಗ್ತದೆ ಅಂತ ಗೊತ್ತಾಯ್ತಲ್ಲ ಇನ್ನು ಬುದ್ಧಿ ನೀನು ಬಂದು ಸಹಾಯ ಮಾಡೋಕ್ಕಿಲ್ಲ ಅಂತ ಹೇಳ್ತಾಳಲ್ಲ ನೋಡಿ ಇನ್ನೇನು ಮಾಡೋಕ್ಕಾಯ್ತದೆ ಹೋಗಿ ಪಟಲಪ್ಪಂತಕ್ಕೆ ಹೋಗ್ಬಿಟ್ಟು ಏನೋ ಒಂದು ಕೇಳೋಣ ಸರಿ ಆಯಿತು ತಗ ಇನ್ನೇನು ಮಾಡೋಕ್ಕಾಯ್ತದೆ ಬಾ ಅಲ್ಲಿಗೆ ಏನೇ ಹೋಗೋಣ ಅಲ್ಲಲ್ಲೇ ಬುದ್ಧಿ ಏನೇ ಮುಚ್ಕೊಂಡಿರ್ತೀವ ಇವಂಗೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋ ಅಂಥದ್ದು ಅತ್ತೆ ಅದು ಅವ್ರವ್ರ ಪರ್ಸ್ನಲ್ ವಿಷಯ ನಮ್ಗೆ ಅದನ್ನ ಕಟ್ಕೊಂಡು ಏನಾಗ್ಬೇಕು ಬಿಡಿ ಪಂಚಾಯತಿನಾಗ ಏನು ಮಾತಾಡ್ತಾರೋ ಕೇಳಿಸ್ಕೋಬೇಕು ಹೋಗಿ ಅವಳಿಗೆ ಸ್ವಲ್ಲಾದ್ರೂ ಬುದ್ಧಿ ಬರಲಿಲ್ವೇ ನನಗೂ ನನ್ನ ಗಂಡು ಏನು ಹೊಸಿ ಹಿಂಸೆ ಕೊಡೋಳ ಯವ್ವ ನನ್ನ ಗಂಡು ಬದುಕಿರೋ ಗಂಟ ಹೊಸಿ ಕಡಿಮೆನೇನಿಯ ನನ್ನ ಗಂಡು ಹೋದ್ಮೇಲಂತೂ ಹಿಂಸೆ ಇಕ್ಬಿಟ್ಟವಳು ಸುಮ್ಕೇನಿಯ ನನಗಂತೂ ಆ ದೇವ್ರು ಇವಾಗೆಲ್ಲ ತೀರಿಸ್ಕೊತಾವನೆ ಅನ್ನಿಸ್ತದೆ ಒಂದೊಂದೇನೇನಿಯ ಅತ್ತೆ ಬ್ಯಾರೆ ಯಾರಾದ್ರೂ ಆಗಿದ್ರೆ ನಿಜವಾಗೂ ಸಹಾಯ ಮಾಡ್ತಿದ್ನೇನೋ ಆದರೆ ಇವ್ರಿಗೆ ಸಭಾಸನೇನಿಯ ಬೇಡ ಅಂತ ಅನ್ನಿಸ್ತೈತೆ ನನಗಂತೂ ನಾನು ಯಾಕತ್ತೆ ಸುಮ್ಕೇನಿಯ ಸಹಾಯ ಮಾಡಲಿ ಅಯ್ಯೋ ಉಗಿಸ್ಕೊಳಕ್ಕೆ ಏನು ಸುಮ್ಮನೆ ಬಿಡ್ತಾಳ ಹೆಂಗಂದ್ರೆ ಹಂಗೆ ಹಿಂಗೆ ಉಗಿತಿತ್ತಾಳೆ ಬುಡ್ಪದಿ ಅದೇನೋ ಕ್ಯಾನೆ ಐತೆ ನಾನು ನೋಡ್ಕೊಂಡು ನಡಿ ಆಯ್ತತ್ತೆ